ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಚೋಮನ ಮಕ್ಕಳ ಹಾಡು. ಈ ಚೋಮ ಅಂದ ತಕ್ಷಣ ನಾವೆಲ್ಲಿ ಈ ಹೆಸರನ್ನ ಕೇಳ್ತೀವಿ ಅಂತ ಹೇಳಿದ್ರೆ, ಶಿವರಾಮ ಕಾರಂತರು ಬರೆದಿರ್ತಕ್ಕಂತಹ ಚೋಮನ ದುಡಿ ಅನ್ನೋ ಒಂದು ಆ ಕಾದಂಬರಿಯಲ್ಲಿ ಬರ್ತಕ್ಕಂಥ ಒಬ್ಬ ಚೋಮ. ಸೊ ಚೋಮ ಅಂತ ಹೇಳಿದ್ರೆ ಅವನು ಕೆಳವರ್ಗಕ್ಕೆ, ಅದರಲ್ಲೂ ಮುಖ್ಯವಾಗಿ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಶಿವರಾಮ್ ಕಾರಂತರು ಯಾವಾಗ ಈ ಚೋಮನ ದುಡಿಯನ್ನ ಬರೆದ್ರೋ ಅವಾಗ ಈ ಕೆಳವರ್ಗದವರ ಬದುಕಿನ ಪರಿಸ್ಥಿತಿ ಮತ್ತೆ ಚಿತ್ರಣ ಅಂದಿನ ಜನಸಾಮಾನ್ಯರಿಗೆ ಅಥವಾ ಜನಮಾನಸಕ್ಕೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಕೂಡ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಇದರ ಹಿನ್ನೆಲೆಯಲ್ಲಿ ಶಿವರಾಮ ಕಾರಂತರು ಬರೆದಿರ್ತಕ್ಕಂಥ ಚೋಮನ ದುಡಿಯ ಪಾತ್ರಗಳು ಮತ್ತೆ ಆ ಕಾದಂಬರಿಯ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಏನ್ ಮಾಡಿದ್ರೆ ಚೋಮನ ಮಕ್ಕಳ ಹಾಡು ಅಂತಕ್ಕಂಥ ಒಂದು ಕವನವನ್ನ ರಚಿಸಿದ್ದಾರೆ. ಸೊ ಇದರ ಮೂಲಕವಾಗಿ ಅವ್ರು ಏನ್ ಹೇಳಕ್ ಹೊರಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ದಲಿತರಾಗ್ಲಿ ಅಥವಾ ಶೋಷಿತ ವರ್ಗಗಳಾಗ್ಲಿ ಅಥವಾ ಶೋಷಣೆಗೆ ಒಳಗಾಗಿರ್ತಕ್ಕಂಥ ವರ್ಗಗಳಾಗ್ಲಿ ದಮನಿತ ವರ್ಗಗಳಾಗ್ಲಿ ಅವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಶೋಷಣೆ ಈ ಚೋಮನ ಮಕ್ಕಳ ಮೂಲಕವಾಗಿ ಇವತ್ತಿಗೂ ಕೂಡ ಹೆಂಗ್ ನಡೀತಾ ಇದೆ ಅನ್ನೋದನ್ನ ಅವರು ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಅವರು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಷ್ಟದ ಅನುಭವಗಳು ಅಥವಾ ಸಮಸ್ಯೆಗಳು ಅಥವಾ ಅಂದಿನ ಅವರು ಅಸಮಾನತೆಯನ್ನ ಹೇಗೆ ಒದ್ದುಕೊಂಡು ತಮ್ಮ ಬದುಕನ್ನ ಕಟ್ಕೊಂಡಿದ್ರು ಅನ್ನೋದನ್ನ ಇದರ ಮೂಲಕವಾಗಿ ನಮಗೆ ತೋರಿಸ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಪದ್ಯವನ್ನ ನೋಡೋಣ. ಕಾಳ ನೀಲ ಬೆಳ್ಳಿ ಗುರುವ ಚನಿಯ ಚೋಮನ ಮಕ್ಕಳು ನಾವುಗಳು. ಸೊ ಈ ಚೋಮ ಏನಿದ್ದಾನಲ್ಲ, ಇವನಿಗೆ 5 ಜನ ಮಕ್ಕಳು. ಸೊ 5 ಜನ ಮಕ್ಕಳ ಹೆಸರು ಏನ್ ಹೇಳ್ತಿದ್ದಾರೆ? ಕಾಳ, ನೀಲ, ಬೆಳ್ಳಿ, ಗುರುವ, ಚನಿಯ. ಈ 5 ಜನ ಮಕ್ಕಳ ಮೂಲಕವಾಗಿ ಅವರ ಅಂದ್ರೆ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥ ಚೋಮನ ದುಡಿಯಲ್ಲಿ ಬರ್ತಕ್ಕಂತಹ ಚೋಮನ ಮಕ್ಕಳಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಸೊ ಈ ಮಕ್ಕಳ ರೂಪದಲ್ಲೇ ನಮಗೆ ಇಂದಿನ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅಸಮಾನತೆಗಳಾಗ್ಲಿ ಶೋಷಣೆಗಳಾಗ್ಲಿ ಅವರು ಒಳಪಟ್ಟಿರ್ತಕ್ಕಂಥ ಮತ್ತು ಅವರು ಒಳಗಾಗಿರ್ತಕ್ಕಂಥ ಶೋಷಣೆ ಯಾವ ರೀತಿ ಇತ್ತು ಅನ್ನೋದನ್ನ ಈ 5 ಜನ ಮಕ್ಕಳ ಮೂಲಕವಾಗಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಚೋಮ ಇಸ್ ನಥಿಂಗ್ ಬಟ್ ಶೋಷಣೆಗೆ ಒಳಗಾಗಿರ್ತಕ್ಕಂಥವನು. ಅವನೇ ಒಳಗಾಗಿದ್ದಾನೆ ಅಂತ ಹೇಳಿದ್ರೆ ಅವ್ರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಕೂಡ ಒಳಗಾಗಿರ್ತೀವಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಈ 2 ಲೈನ್ ಅನ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಪ್ಯಾರ. ಕಣ್ಣಿನ ಒಳಗೆ ಮುಖವಿಟ್ಟವರು, ಮಣ್ಣಿನ ಒಳಗೆ ಮುಖವಿಟ್ಟವರು, ತಾಯಿಯ ನಗಲಿದ ಮಕ್ಕಳು ನಾವು, ನೋವನ್ನು ಅಪ್ಪಿದವರು. ಸೊ ಈ ಕಾದಂಬರಿ ಒಳಗಡೆ ಏನ್ ಬರುತ್ತಲ್ಲ, ಚೋಮ ಮತ್ತೆ ಅವನ ಹೆಂಡತಿ, ಸೊ ಅವ್ರಿಗೆ 5 ಜನ ಮಕ್ಕಳಾದ ನಂತರ ತಾಯಿಯನ್ನ ಅವರು ಕಳ್ಕೊಳ್ತಾರೆ. ಸೊ ಅನಾಥರಾಗ್ತಾರೆ, ಅಂದ್ರೆ ತಾಯಿ ಇಲ್ಲದೆ ಅನಾಥರಾಗ್ತಾರೆ. ಅನಾಥರಾಗೋದ್ರ ಜೊತೆಗೆ ಅಂದಿನ ಸಮಾಜ ಅವ್ರಿಗೆ ಉಂಟು ಮಾಡಿರ್ತಕ್ಕಂಥ ಅಸಮಾನತೆ ಮತ್ತು ಶೋಷಣೆಯ ನೋವನ್ನು ಕೂಡ ಅವ್ರು ಒಪ್ಕೊಂಡು ಹೋಗ್ತಾರೆ. ಒಂದು ತಾಯಿಯ ಅಗಲಿಕೆಯ ನೋವು, ಇನ್ನೊಂದು ಈ ಸಮಾಜದ ಅಸಮಾನತೆಯ ನೋವು, ಎರಡನ್ನೂ ಕೂಡ ಅವರು ಹೊತ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಇವರು ಮಣ್ಣಿನ ಒಳಗೆ ಮುಖವಿಟ್ಟವರು ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರಪ್ಪ, ಯಾರ್ದೋ ಒಬ್ಬ ದಣಿಯ ಮನೆಯಲ್ಲಿ ಬೇಸಾಯವನ್ನ ಮಾಡ್ತಾ ಇರ್ತಕ್ಕಂಥವ್ರು. ಸೊ ಸ್ವಂತವಾಗಿ ಭೂಮಿಯನ್ನ ಉಳುಮೆ ಮಾಡಕ್ ಆಗ್ತಾ ಇಲ್ಲ, ಇನ್ನೊಬ್ಬನಿಗೆ ಭೂಮಿಯನ್ನ ಉಳುಮೆ ಮಾಡಿ ಅದರಲ್ಲಿ ಪ್ರತಿಫಲವನ್ನ ಅವ್ರಿಗೆ ಕೊಟ್ಟು ಅದರಲ್ಲಿ ಬಂದಿರತಕ್ಕಂಥ ಅಲ್ಪ ಸ್ವಲ್ಪ ಇವರನ್ನ ಬಳಸ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥವ್ರು. ಸೊ ಇದರ ಮೂಲಕವಾಗಿ ತಾವು ಎಂತೆಂತೋ ಕನಸನ್ನ ಕಟ್ಕೊಂಡಿದ್ದಾರೆ, ನಾವು ಕೂಡ ಸ್ವಂತ ಭೂಮಿಯನ್ನ ಉಳುಮೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕನಸನ್ನ ಇಟ್ಕೊಂಡು ಹಾಗೆ ಬದುಕನ್ನ ಸಾಗಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಈ ಬೇಸಾಯಗಾರರು ಅಥವಾ ಈ ದಲಿತ ವರ್ಗದ ಜನರು ಅಥವಾ ನಾವುಗಳು ಅನ್ನೋದನ್ನ ಈ ಪಾಠದಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಉಕ್ಕಿನ ಮೈಯ ಹೂವಿನ ಮನಸ್ಸು, ಮೂಡುವ ಭೂಮಿಯ ಗೇಣಿಯ ಕನಸು, ಭೂತಾಯಿಯ ಮಲಮಕ್ಕಳು ನಾವು, ಚೋಮನ ಎಲುಬುಗಳು. ನಾವು ಕೆಳವರ್ಗದವರಾದ್ರು ಶ್ರಮಿಕರಾದ್ರು ನಮ್ಮ ದೇಹ ಅಂತಕ್ಕಂಥದ್ದು ಕೆಲಸ ಮಾಡೋದಕ್ಕೆ ಹೇಗೆ ನಮ್ಮ ದೇಹ ರೂಪ ಆಗಿರ್ಬೇಕಿತ್ತೋ ಅದೇ ರೀತಿ ಆಗಿರ್ತಕ್ಕಂಥ ದೇಹವನ್ನ ಮೈಯನ್ನ ನಾವು ಹೊಂದಿದ್ದೀವಿ. ಮೈ ಕಠಿಣವಾಗಿದೆ, ಬಲಿಷ್ಠವಾಗಿದೆ, ಆದ್ರೆ ಅದರ ಒಳಗಡೆ ಇರ್ತಕ್ಕಂತಹ ಮನಸ್ಸು ಹೇಗಿದೆ ಅಂದ್ರೆ ಹೂವಿನಷ್ಟು ಮೃದುವಾಗಿದೆ. ಯಾಕೆ ಮೃದುವಾಗಿದೆ? ಅಂದಿನ ಸಮಾಜ ನಮ್ಮನ್ನ ಹಾಗೆ ನಿರೂಪಣೆಯನ್ನ ಮಾಡಿಟ್ಬಿಟ್ಟಿದೆ. ಸೊ ಅದರ ಮೂಲಕವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಇನ್ನೊಬ್ಬರ ಹತ್ರ ಹೋಗಿ ಭೂಮಿಯನ್ನ ಪಡ್ಕೊಂಡು ನಾವು ಅಲ್ಲಿ
ಭೂಮಿಯನ್ನ ಉಳುಮೆ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ನೀವು ಗೇಣಿ ಕೊಡಿ ಅಂತ ಹೇಳಿ ಕೇಳಿದಾಗ ಅಲ್ಲಿರ್ತಕ್ಕಂಥ ಯಾರು ಕೂಡ ಅವ್ರಿಗೆ ಗೇಣಿಯನ್ನು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂದಿನ ಸಮಾಜದಲ್ಲಿ ದಲಿತರು ಅಂತಕ್ಕಂಥವ್ರು ಸ್ವಂತ ಭೂಮಿಯನ್ನ ಉಳುಮೆ ಮಾಡೋಗಿಲ್ಲ ಅಥವಾ ಇನ್ನೊಂದು ಭೂಮಿಯನ್ನ ಉಳುಮೆ ಮಾಡೋಗಿಲ್ಲ. ಅಂದ್ರೆ ಬೇರೆಯವ್ರ ಜಮೀನತ್ತು ಅಂದ್ರೆ ಅವ್ರಿಗೋಸ್ಕರ ಕೆಲಸ ಮಾಡ್ಬೇಕಿತ್ತು, ಬಟ್ ಇವ್ರಿಗೋಸ್ಕರ ಉಳುಮೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಆ ಮೂಲಕವಾಗಿ ಇವರು ನಾನು ಕೂಡ ಗೇಣಿಗೆ ಭೂಮಿಯನ್ನ ತೆಗೆದುಕೊಂಡೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡ್ ಆ ಕನಸಾಗೆ ಉಳ್ಕೊಂಡ್ಬಿಡತ್ತೆ. ಅಂತ ಕನಸಾಗೆ ಉಳ್ಕೊಂಡಿರ್ತಕ್ಕಂಥವ್ರು ಭೂಮಿ ಮೇಲೆ ಅಥವಾ ಭೂಮಿ ತಾಯಿಯ ಮಲಮಕ್ಕಳಾಗಿ ಕಾಣ್ತಾರೆ. ಇವ್ರು ನೇರವಾಗಿರ್ತಕ್ಕಂಥ ಮಕ್ಕಳಾಗ್ಲೇ ಇಲ್ಲ. ಸೊ ನೇರವಾಗಿರ್ತಕ್ಕಂಥ ಮಕ್ಕಳಾಗಿದ್ರೆ ಅವ್ರಿಗೂ ಕೂಡ ಭೂಮಿ ಸಿಗ್ತಾ ಇತ್ತು. ಭೂಮಿ ಸಿಕ್ಕದ್ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು, ಅದರಲ್ಲಿ ಉಳುಮೆಯನ್ನ ಮಾಡ್ತಾ ಇದ್ರು. ಬಟ್ ಇವರು ಉಳುಮೆಯನ್ನು ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ? ಚೋಮನ ಎಲುಬುಗಳ ಮೂಲಕವಾಗಿ ಹುಟ್ಟಿರ್ತಕ್ಕಂಥವ್ರು. ಅಂದ್ರೆ ಚೋಮ ದಲಿತವನಾಗಿ ಹುಟ್ಟಿರೋದ್ರಿಂದ, ಸೊ ಅವ್ರ ಮಕ್ಕಳು ದಲಿತರಾಗಿರೋದ್ರಿಂದ ಅವನಿಗೆ ಅಥವಾ ಅವರಿಗೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಭೂತಾಯಿಯ ನೇರವಾಗಿರ್ತಕ್ಕಂಥ ಮಕ್ಕಳು ಅವರು ಆಗಕ್ಕಾಗ್ತಾ ಇಲ್ಲ. ಅವರು ಅಲ್ಲಿ ಮಲಮಕ್ಕಳಾಗಿ ಕಾಣ್ತಾ ಹೋಗ್ತಾ ಇದ್ದಾರೆ. ಯಾವುದು? ಈ ಪ್ಯಾರಾದಲ್ಲಿ. ನೆಕ್ಸ್ಟ್ ಪ್ಯಾರಾ. ಒಡೆಯನ ಸುಂದರ ತೋಟದ ಒಳಗೆ ಅರಳುವ ಹೂವಿನ ದಳದಳದಲ್ಲಿ ಅಪ್ಪನ ಬೆವರಿನ ರಕ್ತವು ಸೋರಿ ಕೆಂಪಾದವು ಹೂವು. ನಾವು ಕೆಲಸ ಮಾಡ್ತಾ ಇದೀವಲ್ಲಪ್ಪ, ಆ ದಣಿ ಅಥವಾ ದಣಿಯ ಮನೆಯಲ್ಲಿ ತುಂಬಾ ವಿಸ್ತಾರವಾಗಿರ್ತಕ್ಕಂಥ ತೋಟ ಇದೆ. ಆ ತೋಟದಲ್ಲಿ ಸುಗಂಧ ಭರಿತವಾಗಿರ್ತಕ್ಕಂಥ ಹೂವುಗಳು ಕೂಡ ಬೆಳೆದಿದ್ದಾವೆ. ಅವೆಲ್ಲವೂ ಬೆಳೆಯೋದಕ್ಕೆ ನಮ್ಮಪ್ಪ ಅಥವಾ ನಾವೆಲ್ಲ ಸೇರ್ಕೊಂಡು ಏನ್ ಮಾಡಿದೀವಿ, ಒಂದ್ ಕಡೆ ಬೆವರನ್ನ ಹರಿಸಿದೀವಿ, ಇನ್ನೊಂದ್ ಕಡೆ ರಕ್ತವನ್ನ ಹರಿಸಿದ್ದೀವಿ. ಸೊ ಇದು ಏನ್ ತೋರ್ಸುತ್ತೆ? ಬೆವರು ಮತ್ತು ರಕ್ತ ಅಂತ ಹೇಳಿದ್ರೆ, ಆ ಹೂವಿನ ಸುವಾಸನೆ ಬರೋದಕ್ಕೆ ಬೆವರು ಮತ್ತೆ ಆ ಹೂವುಗಳು ಆ ಕಲ್ಲರ್ ಅನ್ನ ಪಡ್ಕೊಳ್ತಾವಲ್ಲ, ಆ ಕಲ್ಲರ್ ಅನ್ನ ಕೆಂಪು ರಕ್ತ ಅಂದ್ರೆ ಕೆಂಪು ಬಣ್ಣವನ್ನು ಪಡ್ಕೊಳ್ತವೆ ಅಂತ ಹೇಳಿ ನಮ್ಮ ರಕ್ತದ ಮೂಲಕವಾಗಿ ಆ ಬಣ್ಣಗಳನ್ನ ನಾವು ಪಡ್ಕೊಂಡಿದ್ದಾವೆ. ಅಂದ್ರೆ ಆ ಬಣ್ಣ ಬರ್ಬೇಕು ಅಂತ ಹೇಳಿದ್ರು ಕೂಡ ಇವರು ಏನ್ ಮಾಡ್ಬೇಕು? ಬೆವರನ್ನ ಹರಿಸಿ ಕಷ್ಟಪಟ್ಟಲ್ಲಿ ಕೆಲಸವನ್ನು ಮಾಡಬೇಕು. ಅಂದ್ರೆ ಇವರ ಪರಿಶ್ರಮ ಏನಿದೆಯಲ್ಲ, ಆ ಪರಿಶ್ರಮಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಅನ್ನೋದನ್ನ ಅವ್ರು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ನೀವು ಹೇಳ್ದಂಗೆ ಕೇಳ್ಬೇಕಷ್ಟೆ. ಆದ್ರೆ ನೀವು ಹೇಳ್ದಂಗೆ ನಾವು ಕೇಳ್ಬೇಕಾಗಿಲ್ಲ. ಅದ್ರ ಮೂಲಕವಾಗಿ ಅವರು ಇನ್ನೊಂದು ಇಲ್ಲಿ ಏನ್ ಮಾಡ್ತಿದ್ದಾರೆ, ಚಿಕ್ಕದಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾವೆ. ಹೆಂಗೆ? ಬೆವರು ಮತ್ತು ರಕ್ತವನ್ನು ಸುರಿಸ್ತಿದ್ದೀವಿ, ಅದರ ಮೂಲಕವಾಗಿ ನಿಮ್ಮ ತೋಟದಲ್ಲಿರ್ತಕ್ಕಂಥ ಹೂಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅಂತ ಹೇಳ್ತೀರ. ಅಂದ್ರೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಹೂವು, ಸುಗಂಧ ಭರಿತವಾಗಿರ್ತಕ್ಕಂಥ ಹೂವಾಗ್ಲಿ ಹಣ್ಣುಗಳಾಗ್ಲಿ ನಿಮಗೆ ಸಿಗ್ತಾವ. ನಾವು ಕೆಲಸನೇ ಮಾಡ್ಲಿಲ್ಲ ಅಂತ ಹೇಳಕ್ ನಮಗೆ ಸಿಗ್ತಾವ? ಸೊ ಹಾಗೆ ಅವರ ಬೆವರು ಮತ್ತೆ ರಕ್ತ ಸೇರ್ಕೊಂಡು ಅವರ ಮನೆಯಾಗ್ಲಿ, ಅವರ ತೋಟವಾಗ್ಲಿ, ಅಥವಾ ಅವರು ಮೇಲ್ವರ್ಗ ಅಂತ ಏನ್ ಕರ್ಕೊಳ್ತಾರಲ್ಲ, ಅವರೆಲ್ಲರೂ ಕೂಡ ಉದ್ಧಾರ ಆಗೋದಿಕ್ಕೆ ನಾವು ಮೂಲ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ. ದಣಿಗಳ ಹಬ್ಬದ ಊಟಕ್ಕಾಗಿ ಕಂಡವ ಕಿತ್ತು ಕೊಟ್ಟವರು, ನೆಲದ ಆಧಾರ ತಪ್ಪಿದ ಜನರು, ಮುಗಿಲಿನ ಆಸರೆ ಸಿಗದವರು. ನಾವೇನ್ ಕೆಲಸ ಮಾಡ್ತಾ ಇದ್ದೀವಲ್ಲ, ಏನು ಅವ್ರ ಮನೆಯಲ್ಲಿ ಕೂಲಿ ಆಳುಗಳಾಗಿ ನಾವೇನ್ ಕೆಲಸ ಮಾಡ್ತಾ ಇದ್ದೀವಲ್ಲ, ಆ ಕೆಲಸ ಮಾಡೋದ್ರ ಜೊತೆಗೆ ಅಂದ್ರೆ ತುಂಬಾ ಪರಿಶ್ರಮದಿಂದ, ತುಂಬಾ ಪ್ರಯತ್ನದ ಮೂಲಕವಾಗಿ, ತುಂಬಾ ಕಷ್ಟಪಟ್ಟು ನಮ್ಮ ಕಂಡಗಳೇ ಕಿತ್ತೋಗೋ ರೀತಿಯಲ್ಲಿ ಕೆಲಸ ಮಾಡೋದ್ರ ಮೂಲಕವಾಗಿ ಅದರಿಂದ ಉತ್ಪತ್ತಿ ಆಗತ್ತಲ್ಲ ಪ್ರತಿಫಲ ಅಥವಾ ಫಲ, ಆ ಫಲವನ್ನ ಅವ್ರಿಗೆ ಕೊಡ್ತಾ ಇದೀವಿ. ಅದನ್ನ ನಾವೇನು ಅಪೇಕ್ಷಿಸ್ತಿಲ್ಲ, ನಮಗೆ ಕೂಲಿ ಮಾತ್ರ ಸಾಕು. ಅಂದ್ರೆ ನಾವು ದುಡಿಯೋದ್ರ ಮೂಲಕವಾಗಿ ಇವರಿಗೆ ಮೃಷ್ಟಾನ್ನ ಅನ್ನೋದು ಸಿಗ್ತಾ ಇದೆ. ನಾವು ದುಡಿಲಿಲ್ಲ ಅಂದ್ರೆ ಇವ್ರು ಮೃಷ್ಟಾನ್ನದ ಊಟವನ್ನ ಪಡೆಯೋದಕ್ಕಾಗುದಿಲ್ಲ. ಸೊ ಹೀಗೆ ನಾವು ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ಆದ್ರೆ ನಮಗೆ ಒಂದು ಸ್ವಂತವಾಗಿರ್ತಕ್ಕಂಥ ಸೂರಿಲ್ಲ. ಅಕಸ್ಮಾತ್ ಸೂರೆಲ್ಲೋ ಸಿಗ್ತಾ, ಅದ್ರ ಮೇಲ್ಗಡೆ ಚಾವಣಿ ಇಲ್ಲ. ಈ ರೀತಿ ನಮ್ಗೆ ಆಸರೆನೇ ಇಲ್ಲ. ಈಗ ನಾವು ಯಾವುದೋ ಒಂದು ಭೂಮಿಲಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನಾವು ಗುಡಿಸ್ಲನ್ನ ಹಾಕೊಂಡಿದ್ದೀವಿ ಅಂತ ಹೇಳಿದ್ರೆ, ಆ ಓನರ್ ಬಂದ್ಬಿಟ್ಟು ನೀವು ಹೋಗಿ ಅಂತ ಹೇಳಿದ್ರೆ ನಾವು ಹೋಗ್ಬೇಕು ಬೇರೆ ಕಡೆಗೆ. ಸೊ ಅವಾಗ ನಮ್ಗೇನಾಗತ್ತೆ, ನಮಗೆ ಜಾಗ ಇಲ್ದಂಗೆ ಆಗ್ಬಿಡತ್ತೆ. ನೀವು ಅಷ್ಟು ಚೆನ್ನಾಗಿ ಸಂಪತ್ತನ್ನೆಲ್ಲವನ್ನ ಮಾಡ್ಕೊಳ್ಳೋದು ನಾವು ಬೇಕಾಗಿತ್ತು, ಬಟ್ ಆ ಸಂಪತ್ತು ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ನಮಗೆ ನೀವೇನು ಒದಗಿಸ್ಕೊಟ್ಟಿದ್ದೀರಾ? ನಮಗೆ ಏನೇನೂ ಕೂಡ ಇಲ್ಲ ಅನ್ನೋದು ಈ ಪ್ಯಾರಾದಲ್ಲಿ ನೋಡ್ತೇವೆ. ಲಾಸ್ಟ್ ಪ್ಯಾರಾ. ಭೂಮಿ ಬೆಟ್ಟ ನೀಲಿಯ ಬಾನಿಗೆ ನಮ್ಮಯ್ಯ ನಾಡಿನ ಎಲ್ಲಾ ಜನತೆಗೆ ಚೋಮನ ಹೆಸರು ಕತೆ ಗೊತ್ತು. ಚೋಮನ ಮಕ್ಕಳೇ ಹೇಳುವ ಕಥೆಯನ್ನು ಕೇಳಿರಿ ಸ್ವಾಮಿ. ಇವತ್ತು ಈ ಭೂಮಂಡಲದ ಮೇಲೆ ಅಥವಾ ಈ ರಾಜ್ಯದಲ್ಲಿ ಭೂಮಿ, ಬೆಟ್ಟ, ನೀಲಿ ಆಕಾಶ, ಸಮುದ್ರ, ಗಾಳಿ, ಬೆಳಕು ಏನೇನು ಕಾಣುತ್ತೋ ಅದೆಲ್ಲದಕ್ಕೂ ಕೂಡ ಈ ಚೋಮ ಅಂತಕ್ಕಂಥವನ ಹೆಸರು ಗೊತ್ತಿದೆ.
ಇಲ್ಲಿರ್ತಕ್ಕಂಥ ಜನರೆಲ್ಲರಿಗೂ ಕೂಡ ಅವನ ಕತೆ ಏನು ಅನ್ನೋದು ಗೊತ್ತಿದೆ, ಅವನ ಕಷ್ಟ ಅನ್ನೋದೇನು ಅನ್ನೋದು ಗೊತ್ತಿದೆ, ಅವನ ಸಮಸ್ಯೆಗಳು ಏನು ಅನ್ನೋದು ಗೊತ್ತಿದೆ. ಸೊ ಹಾಗೆ ಆ ಚೋಮನ ಮಕ್ಕಳು ನಮ್ಮ ಕಥೆಯನ್ನ ಹೇಳ್ತೀವಿ, ನೀವು ಕೇಳಿಸ್ಕೊಳ್ಳಿ. ಯಾವ ಕತೆ ಹೇಳ್ತಾರೆ? ನಾವು ಅವರಿಗೋಸ್ಕರ ಪರಿಶ್ರಮ ಪಟ್ಟು ನಮ್ಮ ದೇಹದ ಖಂಡಗಳನ್ನ ಕಿತ್ತು ಅವರಿಗೆ ಫಲವನ್ನ ಕೊಡ್ತಾ ಇದ್ದೀವಿ. ಈ ಕಥೆಯನ್ನು ನೀವು ಕೇಳಿ. ಅವರ ತೋಟದಲ್ಲಿ ಬೆಳೀತಾ ಇರತಕ್ಕಂಥ ಸುಂದರವಾಗಿ, ಸುಗಮವಾಗಿ, ತುಂಬಾ ಸಂಪದ್ಭರಿತವಾಗಿ ಬೆಳೀತಾ ಇರತಕ್ಕಂಥ ಹೂಗಳಾಗ್ಲಿ, ಅದು ಬೆಳೀತದೆ ಅಂತ ಹೇಳಿದ್ರೆ ನಮ್ಮ ಬೆವರು ಮತ್ತು ರಕ್ತದ ಮೂಲಕವಾಗಿ. ಸೊ ಅವರು ದೊಡ್ಡ ದೊಡ್ಡ ಮನೆಗಳನ್ನ ಅಥವಾ ಬೇರೆ ಬೇರೆ ಎಲ್ಲವನ್ನ ಕಟ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವುದ್ರ ಮೂಲಕವಾಗಿ? ನಮ್ಮ ಪರಿಶ್ರಮದ ಮೂಲಕವಾಗಿಯೇ. ಮತ್ತೆ ಸಮಾಜ ನಮ್ಮನ್ನ ಅಸಮಾನತೆಯಾಗಿ ನೋಡ್ಕೊಳ್ಳುತ್ತೆ. ಇದೆಲ್ಲವೂ ಕಥೆಯನ್ನ ನೀವು ನಮ್ಮ ಮೂಲಕವಾಗಿ ಕೇಳ್ಕೊಳ್ಳಿ. ನಮ್ಮ ಸಮಾಜದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಈ ಸಮಾಜದ ಪರಿಸ್ಥಿತಿಯನ್ನ ನೀವು ಅಸಮಾನತೆಯಿಂದ ಸಮಾನತೆಯ ಎಡೆಗೆ ತರೋದಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋದನ್ನ ಈ ಕೊನೆ ಪಾರದಲ್ಲಿ ಅವರು ಹೇಳ್ತಾರೆ. ಟೋಟಲ್ ಪದ್ಯ ಏನ್ ಹೇಳಕ್ ಹೊರಟತ್ತೆ ಅಂತ ಹೇಳಿದ್ರೆ, ಸೊ ಈ ಸಮಾಜದ ಒಳಗಡೆ ಇರ್ತಕ್ಕಂಥ ಅಸಮಾನತೆ ಮತ್ತೆ ಶೋಷಣೆ ಇವೆಲ್ಲವನ್ನ ತಪ್ಪಿಸಿದ್ರೆ ಸಮ ಸಮಾಜದ ನಿರ್ಮಾಣ ಸಾಧ್ಯ ಆಗ್ತದೆ. ಆ ಸಮ ಸಮಾಜದ ನಿರ್ಮಾಣ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಾವು ಎಲ್ಲರೂ ಸಮಾನರಾಗಬೇಕು. ಆ ಸಮಾನರಾದಾಗ ಸ್ವಾತಂತ್ರ್ಯಕ್ಕೆ ಒಂದು ಬೆಲೆ ಬರುತ್ತೆ, ಸಮಾನತೆಗೆ ಒಂದು ಬೆಲೆಯನ್ನ ತರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಚೋಮನ ಮಕ್ಕಳು ಅದನ್ನ ಮಾತಾಡ್ತಾ ಹೋಗ್ತಾರೆ. ಥ್ಯಾಂಕ್ ಯು.